ರಂಜಿತ್ ಅನ್ನೋ ಒಬ್ಬ ವ್ಯಕ್ತಿ ಕುಂದಾಣ ಗ್ರಾಮದಲ್ಲಿ ಅವನು ವಾಸವಾಗಿರ್ತಾನೆ. ಮತ್ತು ಅವ್ರ ತಾಯಿ ನಮ್ಮಕ್ಕ ನೆನ್ನೆ ಸಂಜೆ ಮನೆ ಹತ್ರ ಬಾತ್ರೂಮ್ ಕಟ್ಸ್ಕೊತಾ ಇರ್ತಾರೆ. ಈ ಸಮಯದಲ್ಲಿ ಅವನು ಮನೆ ಹತ್ರ ಬಂದ್ಬಿಟ್ಟು ಏಕಾಏಕಿ ನನ್ನನ್ನು ನಿಮ್ಮಿಂದ ಏನೂ ಕಿತ್ಕೊಳ್ಳೋಕ್ಕಾಗಿಲ್ಲ, ಪೊಲೀಸ್ ಸ್ಟೇಷನಲ್ಲಿ ನೋಡ್ದ ನಾನು ಕೇಸಿಂದ ಆಚೆ ಬಂದಿದ್ದೀನಿ, ಇವಾಗ ನಿಮ್ಮನ್ನು ಎತ್ತುತ್ತೀನಿ, ಪೊಲೀಸರು ನನ್ನೇನೂ ಮಾಡ್ಕೊಳಕ್ಕಾಗಲ್ಲ, ನೋಡ್ಕೊಂತೀಯ, ನಾನು ಈಚೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಸಾಯಿಸಿದ್ದಾನೆ ಸ್ವಾಮಿ. ಕಾರಣ ಅದಕ್ಕೆ ನಾವು ನೋಡಿದ್ರೆ ಇವನ ಮೇಲೆ ಇವ್ರ ತಾಯಿ ಮೇಲೆ ಲಾಸ್ಟ್ ಟೈಮು ವಿಶ್ವನಾಥ್ಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರ್ತದೆ. ವಿಚಾರ ಬಂದ್ಬಿಟ್ಟು ನನಗೆ ಅಕ್ಕಂದರು ಪದ್ಮಾವತಿ ಮತ್ತು ರೇಣುಕಾ ಅಂತೇಳ್ಬಿಟ್ಟು ಇವ್ರನ್ನ ನಾವು ಬೆಂಗಳೂರು ಕೊತ್ತನೂರು ಗ್ರಾಮದಿಂದ ಕುಂದಾಣ ಗ್ರಾಮಕ್ಕೆ, ದೇವನಹಳ್ಳಿ ತಾಲೂಕು ಕುಂದಾಣ ಗ್ರಾಮಕ್ಕೆ 2004-5ರಲ್ಲಿ ವಿವಾಹ ಮಾಡಿಕೊಡ್ತೀರಿ. ಅಕ್ಕ ತಂಗಿಯರನ್ನ ಅಣ್ಣ ತಮ್ಮಂದ್ರಿಗೆ ಕೊಟ್ಟಿರ್ತೀರಿ. ನಮ್ಮ ಅಕ್ಕ ಪದ್ಮಾವತಿ ರೇಣುಕಾ ಅಂತ, ಅವ್ರ ಅಣ್ಣ ತಮ್ಮಂದ್ರು ಬಂದು ನಾಗೇಶ್ ಮತ್ತು ಅಂಬರೀಷ್ ಅಂತ, ಇವ್ರಿಗೆ ಮದುವೆ ಮಾಡಿಕೊಟ್ಟಿರ್ತೀರಿ. ತದನಂತರ ಮಕ್ಕಳಿರುತ್ತೆ, ನಮ್ಮ ಅಕ್ಕಂದ್ರಿಗೆಲ್ಲ ಮಕ್ಕಳಿರುತ್ತೆ. ನಮ್ಮ ರೇಣುಕಾ ಎಂಬ ಕೊಲೆಯಾದ ನಮ್ಮ ಅಕ್ಕನ ಮಗಳು ಚೈತ್ರ ಅಂತೇಳ್ಬಿಟ್ಟು ಅಲಿಯಾಸ್ ವೈಷ್ಣವಿ, ಈಕೆನ ರಂಜಿತ್ ಅಮ್ಮ ಒಬ್ಬ ವ್ಯಕ್ತಿ ಸುಮಾರು 1 ವರ್ಷದಿಂದನೋ 2 ವರ್ಷದಿಂದನೋ ಪ್ರೀತಿ ಅಂತ ಹಳ್ಳಕ್ಕೆ ಬೀಳಿಸ್ಕೊಂಡು ಕರ್ಕೊಂಡೋಗಿ ಮತ್ತೆ ಪೊಲೀಸ್ ಠಾಣೆಯಲ್ಲಿ ಅದ್ರ ಕೇಸೆಲ್ಲ ಹಾಕಿ ಅವರು ಹುಡ್ಕೊಂಡು ಕರ್ಕೊಬಂದು ಎಲ್ಲ ವಿಚಾರ ಆಗಿ ಕೋರ್ಟಲ್ಲಿ ದಾವೆ ಇತ್ತು. ದಾವೆ ಇದ್ಮೇಲೆ ದಾವೆ ಏನಾಗಿದೆ ಅಂತೇಳ್ಬಿಟ್ಟು ಪೊಲೀಸರು ಗೊತ್ತು. ಇದಾದ ನಂತರ ಅವನು ಜೈಲಿಂದ ಹೊರಗಡೆ ಬಂದ್ಬಿಟ್ಟು ಅವನು ನಿನ್ನೆ ಇದನ್ನು ಇಟ್ಕೊಂಡು ಬಂದು ಕೋರ್ಟಲ್ಲೂ ನಂದೇನು ಕಿತ್ಕೊಳ್ಳೋಕ್ಕಾಗಿಲ್ಲ, ಪೊಲೀಸವರು ನನ್ನೇನು ಕಿತ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೆ ಬೇಕಾದ್ರೆ ದುಡ್ಡು ಕೊಟ್ಟು ಕೊಂಡ್ಕೊತೀನಿ, ನನ್ನ ಜೈಲಿಗೆ ಹಾಕ್ಸಿದ್ರಲ್ಲ, ನನ್ನ ಮಗನ ಜೈಲಿಗೆ ಹಾಕ್ಸಿದ್ರು ಅಂತೇಳ್ಬಿಟ್ಟು ಅವನ ತಾಯಿ ಮತ್ತು ರಂಜಿತ್ ಅನ್ನೋ ವ್ಯಕ್ತಿಗಳು ನಮ್ಮ ಅಕ್ಕನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಸಾಯಿಸಿದ್ದಾರೆ. ಯಾಕಂದರೆ ನಮ್ಮ ಅಕ್ಕನೂ ಕೋರ್ಟ್ಗೆ ಹೋಗಿದ್ದರು. ನಮ್ಮ ಮಾವಾದಂತಹ ಅಂಬರೀಷ್ ಪೇತಲಪ್ಪನವರ ಮಗ, ಅವರು ಕೋರ್ಟ್ಗೆ ಹೋಗಿ ವಿಚಾರಣೆ ನಡೀತಿತ್ತು. ಈ ಒಂದು ಸಿಟ್ಟಲ್ಲಿ ಬಂದು ಏಕಾಏಕಿ ಬಂದು ಮನೆ ಹತ್ರ ನಮ್ಮ ಅಕ್ಕನ್ನ ಹೊಡೆದು ಇವತ್ತು ನಮ್ಮ ಅಕ್ಕನ ಕಳ್ಕೊಂಡಿದ್ದೀರಿ ಸ್ವಾಮಿ, ಸಾಯಿಸಿದ್ದಾನೆ. ನಮ್ಮಮ್ಮ ಮುನಿರತ್ನಮ್ಮ ಅಂತೇಳ್ಬಿಟ್ಟು ನಾವು ಕೊತ್ತನೂರು ಗ್ರಾಮದಲ್ಲಿ ವಾಸವಾಗಿದ್ದೀರಿ, ಹೆಣ್ಣೂರು ಮೇನ್ ರೋಡು, ಬೆಂಗಳೂರು. ನೆನ್ನೆ ಮಧ್ಯಾಹ್ನದ ಮೇಲೆ ನಮ್ಮ ಅಕ್ಕನ್ನು ನೋಡಬೇಕು ಅಂತೇಳ್ಬಿಟ್ಟು ಹೇಳಿದ್ರು. ನಾನು ಹೋಗಿ ನೋಡ್ಕೊಬ್ಬಮ್ಮ, ಅವ್ರ ಮನೆ ಹತ್ರ ಬಾತ್ರೂಮ್ ಎಲ್ಲ ಕಡಿಸ್ತಾಯಿದ್ದೀರಿ ಹೊಸದಾಗಿ ಅಂತೇಳ್ಬಿಟ್ಟು ನಾವು ಅಮ್ಮನ ಕಳಿಸ್ಕೊಟ್ಟೆ. ನಾನು ಕೆಲಸದಲ್ಲಿದ್ದೆ. ಮನೆ ಹತ್ರ ಬಂದು ನಮ್ಮಮ್ಮ ಆಟ ಎಳಿಬೇಕಾದ್ರೆ ರಂಜಿತ್ ಎಂಬ ವ್ಯಕ್ತಿ ಮತ್ತು ಅವ್ರ ತಾಯಿ ಮತ್ತು ಅವ್ರ ಜೊತೆಲಿ ಇನ್ನೊಬ್ಬ ವ್ಯಕ್ತಿ ಇದ್ರಂತೆ, ಅವ್ರ ಹೆಸರೇನೋ ಗಣೇಶೋ ಏನೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಗಣೇಶ್ ಅಂತ ಹೇಳ್ಬಿಟ್ಟು ಪೊಲೀಸರು ನಮಗೆ ಹೇಳಿದ್ದಾರೆ. ಅವರು 3 ಜನನೂ ಸೇರಿ ಅವನು ಗಣೇಶ್ ಎಂಬ ವ್ಯಕ್ತಿ ಹೊಡೆದಿಲ್ಲಂತೆ, ಪ್ರಚೋದನೆಕಾರಿ ಹೇಳೋಕ್ಕೆ ಸಾಯಿಸು ಅಂತ ಹೇಳ್ತದಂತೆ. ಇವನು ರಂಜಿತ್ ಅನ್ನೋನು ಏನು ವಿಚಾರಣೆ ಹಳೆದೆಲ್ಲ ಇತ್ತಲ್ಲ, ಇದರಲ್ಲಿ ಏನು ಹೇಳೋದು ಅಂತ ನಮ್ಮ ಅಕ್ಕನ ಹತ್ರ, ನೀವೇನು ಕಿತ್ಕೊಳ್ಳೋಕ್ಕಾಗಿಲ್ಲ, ನಂದು ಇವಾಗೂ ನಮ್ಮ ಊರಾಗ ಯಾವನು ಗಂಡಸ್ರಿಲ್ಲ, ಏನು ಕಿತ್ಕೊಳ್ಳೋಕ್ಕಾಗಲ್ಲ, ಕುಂದಾಣ ಗ್ರಾಮದಲ್ಲಿ ಗಂಡಸ್ರೇ ಇಲ್ಲ ಅಂತ ಹೇಳಿಕೆ ಕೊಟ್ಟು ನಮ್ಮ ಅಕ್ಕ ಹತ್ರ ನಮ್ಮ ತಾಯಿ ಅದನ್ನು ಕೇಳಿಸ್ಕೊಂಡಿದ್ದಾರೆ. ಕೊಟ್ಬಿಟ್ಟು ಬಂದು ಹೊಡೆದು ಅವ್ರ ತಾಯಿನೂ ನಮ್ಮ ಅಕ್ಕನ ಕೂದಲಲ್ಲಿ ಹಿಡ್ಕೊಂಡು ಬೀಳಿಸಿ ಎಲ್ಲ ಮಾಡಿ ಅವನು ಹೊಡೆದು ನಮ್ಮ ಅಕ್ಕನಿಗೆ ಏಕಾಏಕಿ ಪ್ರಾಣ ಹೋಗೋ ಥರ ಮಾಡಿದ್ದಾರೆ. ಅದಾದಮೇಲೆ ನಮ್ಮಮ್ಮ ಹೋಗಿ ಕೇಳಿದ್ದಾರೆ, ಏನಪ್ಪ ನಮ್ಮ ಮಗಳನ್ನ ಹೊಡಿತಿದ್ದೀರಾ, ಬಿಡ್ರೊಂದು ಇದಕ್ಕೆ ನೀನು ಯಾರು ಬಂದು ಕೇಳಕ್ಕ, ನಿಮ್ಮ ಮಕ್ಕಳು ಏನು ಕಿತ್ಕೊಳ್ಳೋಕ್ಕಾಗಿಲ್ಲ ನನ್ನ ಕೇಸಾಗ, ಇವಾಗ ನೋಡು ಸಾಯಿಸ್ತೀನಿ, ಇವಾಗೇನು ಕಿತ್ಕೊಳ್ಳೋಗ್ತದೆ, ಪೊಲೀಸವರು ನಂದು ಇದು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಪೊಲೀಸವರು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಮುಂದೆ ಹೇಳ್ಬಿಟ್ಟು ನಮ್ಮ ಅಮ್ಮನ ಹೇಳ್ದಾಕವ್ರೆ ಸರ್. ಅದಾದಮೇಲೆ ನಾನು ಇದ್ರ ವಿಚಾರ ಬಿಟ್ಟು ಬಾತ್ರೂಮ್ ಕಟ್ಸೋ ವಿಚಾರದಲ್ಲಿ ನಮ್ಮ ಅಕ್ಕನ ಹತ್ರ ಹಿಂದೆನೇ ಮಾತಾಡ್ತಾ ಇರ್ತೀನಿ, ಎಷ್ಟಾಗಿದೆ ಖರ್ಚು ವೆಚ್ಚ, ಬಾಕ್ಲು ಫಿಟ್ ಮಾಡಿದ್ದಾರೆ ಎಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ನನಗೆ ಕಾಲ್ ಮಾಡ್ತಾನೆ ಪ್ರಜ್ವಲ್ಲು, ನಮ್ಮ ಅಕ್ಕನ ಮಗ. ನಾನು ಕಟ್ ಮಾಡ್ತೀನಿ, ಮತ್ತೆ ನಾನು ರಿಟರ್ನ್ ಕಾಲ್ ಮಾಡ್ತೀನಿ. ಆವಾಗ ಹೇಳ್ತೀನಿ, ಮಮ್ಮ ಬಿದ್ದೋಗ್ಬಿಟ್ಟವಳೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಏನಾಯಿತು ಅಂತಂತಂದರೆ ಬಿದ್ದೋಗೋಳೆ ಮಮ್ಮ ಅಂತೇಳ್ಬಿಟ್ಟು ಹೇಳಿದ್ರು. ಅದಾದಮೇಲೆ ತಿರು ನೋಡಿದ್ರೆ ಪೊಲೀಸ್ ಸ್ಟೇಷನ್ಗೆ ನಾಗೇಶ್ ಅನ್ನೋರು, ಛಲ, ಪ್ರಶಾಂತ್, ಅದು ನಮಗೆ ಯಾವುದೇ ರೀತಿ ಇದಿಲ್ಲ, ಕನ್ಫರ್ಮೇಷನ್ ಇಲ್ಲ. ಅಲ್ಲೇ ಡೆತ್ ಆದರು, ಪ್ರಜ್ಞೆ ತಪ್ಪಿ ಬಿದ್ದೋಗಿ ಅಲ್ಲಿ ಕೆಲವೊಬ್ಬರು ನಮ್ಮ ತಾಯಿನೂ ಉಸಿರು ನೋಡಿದ್ದಾರೆ, ಸ್ಪಾಟ್ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಅವ್ರಿಗೂ ಸಹ ಏನೂ ಗೊತ್ತಾಗಿಲ್ಲ, ಏನೂ ಮಾತಾಡ್ತಿಲ್ಲ. ಬಂದು ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಅಂತಂತಂದರೆ ಶಿ ಈಸ್ ನೋ ಮೋರ್ ಅಂತ ಹೇಳಿದಾರಂತೆ. ರಂಜಿತ್ ಮತ್ತು ಅವ್ರ ತಾಯಿ ಮತ್ತು ಇವರಿಬ್ಬರ ಜೊತೆ ಹಿಂದೆ ಇರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ 3ನೇವರು, 3 ಜನದ ಮೇಲೇನು ಇದು ಆಪಾದನೆ ಇದೆ. ಪೊಲೀಸ್ ಹೇಳಿಕೆಯಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸಾಹೇಬ್ರಿಗೆ ಹೇಳಿದ್ದಾರೆ, ನ್ಯಾಯ ಕೊಡಿಸ್ತೀರಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕೋ ಬಂದಿದ್ದಾರೆ, ಅಲ್ಲಿ ನೋಬರ್ ಅಂತ ಹೇಳಿದ್ದಾರೆ. ಪೊಲೀಸರು ಹೋಗ್ಬಿಟ್ಟೆಲ್ಲ ಕೇಳಿದರೆ ನ್ಯಾಯ ಕೊಡಿಸ್ತೀರಿ,
ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ನಾವು ನ್ಯಾಯ ಕೊಡಿಸ್ತೀರಿ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡಿದ್ದಾರೆ. ಕೊಡಿಸಿಲ್ಲ ಅಂತಂದರೆ ನಾವು ಪೊಲೀಸ್ ಸ್ಟೇಷನ್ ಮೇಲೆ ನಿಂತ್ಕೊಂಡು ನಾವೇ ಇರಲ್ಲ ಸ್ವಾಮಿ, ಇರಲ್ಲ. ರವಿಚಂದ್ರ ಅಂತ ಅವರು ತಮ್ಮ ನಾನು ತಮ್ಮ